ಹಳೆ ಕಚೇರಿಯ ದಕ್ಷಿಣಾಭಿಮುಖವಾಗಿ ಇದ್ದಂತ ಮುಂಬಾಗಿಲನ್ನ ಸಾರ್ವಜನಿಕರ ಆಶೋತ್ತರದಂತೆ ಇವತ್ತು ಮುಖ್ಯ ರಸ್ತೆಗೆ ಅನುಗುಣವಾಗಿ ಉತ್ತರಾಭಿಮುಖವಾಗಿ ಎಲ್ಲ ಗ್ರಾಮಗಳ ಸಾರ್ವಜನಿಕರಲ್ಲಿ ದಯವಿಟ್ಟು ವಿನಂತಿ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಸಮಾರಂಭವನ್ನ ಚಂದಗಾಣಿಸಿಕೊಡಬೇಕಾಗಿ ನಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಹೆಗ್ಗೋಡು ಗ್ರಾಮ ಪಂಚಾಯತಿ ಕಚೇರಿಯ ಮೇಲ್ಮಾಡಿ ಕಟ್ಟಡದ ನೂತನ ಕಟ್ಟಡವನ್ನು ಸ್ವಲ್ಪ ಮಾತು ನಮಗೆ ಕಷ್ಟ ಆಗುತ್ತೆ. ಅತಿ ಬುದ್ಧಿವಂತರ ಒಂದು ಊರು ಅಂತ ಇದು. ನಿಮ್ಮ ಕೋಣೆ ಅಂತ ಹೇಳಿದ್ರೆ ಬುದ್ಧಿವಂತರ ನಾಡು ಅಂತ ಹೇಳ್ತಾರೆ. ಅಲ್ಲ ಸಾರಿ, ಹೆಗ್ಗೋಡು ಮತ್ತು ಭೀಮಗೋಡು ಎರಡೂ ಇದೆ. ಈಗ ಹೆಗ್ಗೋಡು ಮೇನ್, ಯಾಕಂದ್ರೆ ಇಲ್ಲಿ ಆ ಕಾಲದಲ್ಲೇ ಇವತ್ತು ಅಂತ ಒಂದು ನಾಟಕದ ಒಂದು ವ್ಯವಸ್ಥೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕಲಾವಿದರ ಒಂದು ತಾಣ. ಇವತ್ತು ಎಲ್ಲಾ ಸಿನಿಮಾ ನಟರು ಇವತ್ತು ಇಲ್ಲಿಂದಲೇ ಆಯ್ಕೆ ಆಗಿ ಹೋಗಿದ್ದಾರೆ ಅಂತ ಒಂದು ಸ್ಥಳದಲ್ಲಿರುವಂಥ ಈ ಹೆಗ್ಗೋಡಿನಲ್ಲಿ ಬುದ್ಧಿವಂತರ ನಾಡಲ್ಲಿ ನಾವು ಇವತ್ತು ಏನಿದ್ದೀವಿ. ಬಹಳ ಖುಷಿಯಾಗುತ್ತೆ ಇವತ್ತು. ನಿಜವಾಗ್ಲೂ ನಮ್ಮ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂದರ್ಭ ದೇವರು ಚಪ್ಪಾಳೆದಾರಲಿ ಅವರಿಗೆ. ಯಾಕಂದ್ರೆ ನಿನ್ನೆ ನಾನು ಹೆಜ್ಜೆಗಳ ಮನೆ ನಾವು ಅರುಣವ್ರು ಹೋಗಿದ್ವಿ. ಅಲ್ಲೂ ಉದ್ಘಾಟನೆ ಮೊದಲ ಹಂತದಲ್ಲಿ ಉದ್ಘಾಟನೆ ಹೋಗಿದ್ವಿ. ನಮ್ಮ ಕನ್ನಡ ಪರಿದ್ರ ಕೃಷ್ಣಪ್ಪರು ಅವರು ಸಹ ಪಾಪ ಲಾಸ್ಟ್ ಸಹ ಉದ್ಘಾಟನೆ ಮಾಡ್ಬೇಕು, ನಮ್ಮ ಅವಧಿ ಹೋಯ್ತು ಸಾರ್ ಅಂತ ಟೈಮ್ ಕೊಡಿ ಅಂತ. ಟೈಮ್ ಕೊಡಕ್ಕೆ ಎಲ್ಲಿ ಅವ್ರವ್ರೆ, ಅವ್ರದ್ದು ಗುತ್ತಿಗೆದಾರಿಗೆ ದುಡ್ಡು ಕೊಟ್ಟೇ ಇಲ್ಲ ಅವರು. ಅವ ಬೀಗ ಟೀ ಕೊಡೋದೆಲ್ಲ ಕೂತಿದ್ದ, ಅವ ಗಟ್ಟಿ ಇಟ್ಕೊಂಡು ಕೂತಿದ್ದ. ನಾನು ದುಡ್ಡು ಕೊಡೋದು ನಾನು ನಿಮ್ಗೆ ಟೀ ಕೊಡೋದಿಲ್ಲ ಅವ. ಪಾಪ ಅವ್ರ ಪರಿಸ್ಥಿತಿ ಹೆಂಗೆ, ಬರೀ ನಾನು ಗುತ್ತಿಗೆದಾರಿಗೆ ಕರೆದು ನಾನು ಅದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ನಾನು ಕೊಡ್ತೀನಿ ಮಾರಾಯ, ಏನೋ ಪಾಪ ಸಾಧನೆ ಮಾಡಿದರೆ ಒಂದು ಉದ್ಘಾಟನೆ ಮಾಡಿಸ್ಬೇಡ ಅಂತ ಹೇಳಿ ಟೈಮ್ ಕೊಟ್ಟೆ. ನಿನ್ನೆ ನಾನು ಅರುಣವರು ಉದ್ಘಾಟನೆ ಮಾಡಿದ್ವಿ, ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಹಾಗೆ ಇವತ್ತು ಬಹಳ ಖುಷಿ ಆಗೋದಂದ್ರೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇವತ್ತು ನೋಡಿ. ಕೆಳಗಡೆ ಎಷ್ಟು ಚಂದ ಮಾಡಿದ್ದಾರೆ. ಅವ್ರ ಮೀಟಿಂಗ್ ಹಾಲಿಂದ ಹಿಡಿದು ಪ್ರತಿಯೊಂದು ಆಫೀಸಲ್ಲಿ ಎಷ್ಟು ಚೆನ್ನಾಗಿದೆ. ಅದು ಗ್ರಾಮ ಪಂಚಾಯತಿಯ ಒಂದು ಕಟ್ಟಡ. ಇವತ್ತು ಮೇಲ್ಗಡೆ ಒಳ್ಳೆ ಮೀಟಿಂಗ್ ಮಾಡ್ಬೋದು, ಒಳ್ಳೊಳ್ಳೆ ಸಭೆ ಮಾಡ್ಬೋದು, ಗ್ರಾಮ ಸಭೆ ಮಾಡ್ಬೋದು, ಎಲ್ಲವೂ ಒಂದು ಅವಕಾಶ ಸಿಗುತ್ತೆ. ಇವತ್ತು ನಾವು ನಿನ್ನೆ ಹೇಳ್ದೆ ನಾನು, ಏನು ಒಂದು ವಿಧಾನಸೌಧ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು, ಅಲ್ಲಿ ಏನು ಆ ಪವರ್ ಇಲ್ಲೇ ಹೆಡ್ ಮುಖ್ಯಮಂತ್ರಿ ಇವರೇ ಆಗಿರ್ತಾರೆ, ಅಧ್ಯಕ್ಷರೇ ಆಗಿರ್ತಾರೆ. ಇದು ಒಂದು ಮಿನಿ ವಿಧಾನಸೌಧ. ಹಂಗೆ ಎಲ್ಲ ಆಡಳಿತಗಳು ಇಲ್ಲಿ ನಡೀತದೆ. ವಿಧಾನಸೌಧದಲ್ಲಿ ಏನು ನಡೀತದೆ ಆ ನಡೆಯುವ ಇದೆಲ್ಲ ಇವತ್ತು ಅಭಿವೃದ್ಧಿ ಹೊಂದಬೇಕಾದ್ರೆ ಇದರ ಮೂಲಕನೇ ಶುರುವಾಗುತ್ತದೆ. ಇದು ಅಂತ ಒಂದು ಅವಕಾಶ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಿಗುತ್ತೆ ನಿಮಗೆ. ಎಲ್ಲ ಸಾರ್ವಜನಿಕರ ಎಲ್ಲರಿಗೂ ಒಂದು ಅವಕಾಶಗಳು ಸಿಗುವಂಥದ್ದು ಮತ್ತು ಅವಿಗೆಲ್ಲ ಇಲ್ಲಿ ಪಡ್ಕೊಳ್ಳುವಂಥ ಸೌಲಭ್ಯಗಳನ್ನು ತಗೊಳ್ಳುವಂಥದ್ದು ಮೂಲ ಇಲ್ಲಿ ಎಲ್ಲರಿಗೂ ಸಿಗೋದಕ್ಕೋಸ್ಕರ ಇವತ್ತು ಸ್ಥಳೀಯ ಗ್ರಾಮ ಅಭಿವೃದ್ಧಿ ಆಗಬೇಕಂತ ಹೇಳಿ ಹಿಂದೆ ಹೇಳಿದರು. ಗಾಂಧೀಜಿಯವರು ಏನು ಹೇಳಿದ್ರು ಅಂದರೆ,
ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಹಳ್ಳಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ, ಹಾಗೆ ಹಳ್ಳಿಯ ಅಭಿವೃದ್ಧಿಯನ್ನು ಆಗಬೇಕಾದ್ರೆ ಇವತ್ತು ಗ್ರಾಮ ಪಂಚಾಯತಿ ಬಹಳ ಪವರ್ಫುಲ್ ಆಗಿದೆ. ಅಂತ ಒಂದು ಶಕ್ತಿ ಸುಮಾರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? 12 ಜನ ಇರುವಂತಹ ದೊಡ್ಡ ಪಂಚಾಯತಿಗಳೇ ಇವತ್ತು. ನನಗೆ ಮೊನ್ನೆ ಹಿಂದಿನ ಸರಿ ಬಂದಾಗ ಕೇಳಿದ್ರು, ನಾನು ಆ ಪಂಚಾಯತ್ಗೆ ನೋಡ್ಬಿಟ್ಟು ಹಳೇದು ನೋಡಿದೆ, ಏನ್ರಿ ಹಿಂಗ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರು. ಇಲ್ಲ ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ನಾನು ಮಜಪ್ತಾರ ನೋಡಿ ಆ ಕಟ್ಟಡ ತುಂಬಾ ಚೆನ್ನಾಗಿದೆ, ಏನೋ ಮೇಲ್ಗಡೆ ಎಲ್ಲ ರೆಡಿ ಮಾಡಿಸಿ ಚಂದ ಮಾಡಿ, ನಿಮಗಾಗಿಲ್ಲ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಭೆ ಮಾಡೋದಾದ್ರೂ ಕೊಡಿ, ನಮ್ಮ ಸಂಘದವ್ರಿಗೆ ಯಾರಿಗಾರು ಬೇಕಾದ್ರೂ ಕೊಡಿ ಅಂತ ಹೇಳಿದ್ರೆ, ಸರಿ ಸರ್ ನಮಗೆ ಬೇಕು, ನೀವು ಅಭಿವೃದ್ಧಿ ಮಾಡಿಸ್ಕೊಟ್ರೆ ನಮ್ಗೆ ಒಳ್ಳೇದು ಅಂತ ಹೇಳಿ, ಸರಿ ಮಾಡ್ರಿ ಅದೇನಿದೆ ಕೊಟ್ಬಿಡ್ತೀನಿ ಅಂತ ಹೇಳಿ ಮಂಜಪ್ಪನವರು ಮತ್ತು ನಮ್ಮ ಇವರು ಮಾಜಿ ಧರ್ಮಣ್ಣವರು ಬಂದಿದ್ರು. ಅವರು ಮತ್ತೆ ನಮ್ಮ ರಾಘವರ ಬಂದರು, ಆಯ್ತು ಅಂತ ಹೇಳಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ. ಹೇಳಿದಂಗೆ ಈಗ ರಾಜೇಶ್ ಹೇಳಿದಂಗೆ ಬಹಳ ಸುಂದರವಾಗಿ ಕಾಣ್ತಾರೆ. ಸರಿ ಅದನ್ನ ಕೊಡಿ, ಇದು ಅವ್ರ ಸಭೆಗೆ ಕೊಡಿ, ನೀವು ಅದನ್ನ ಲೈಬ್ರರಿ ಹಾಕೊಡಿ, ತುಂಬಾ ಚೆನ್ನಾಗಿ ಬಂದಿದೆ. ಅದೊಂಥರ ಹೆಗ್ಗೋಡಿ ಒಂದು ಕಳೆ ಕೊಟ್ಟು ನನಗೆ ಬಹಳ ಖುಷಿ ಆಯ್ತು. ನಾವೆಲ್ಲ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಬಂದಿದ್ವಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆಮೇಲೆ ಅದು ಅಚ್ಚಗಡೆ ಬಂದು ನೋಡಿದೆ, ಮತ್ತೆ ಅಲ್ಲಿ ತರಕಾರಿ ಮಾರ್ಕೆಟ್ ಏನು ಸಂತೆ ಮಾರ್ಕೆಟ್ ಗಲೀಜಾಗಿ ಕಾಣ್ತಾ ಇದೆ. ಈಗ ಅದ್ರ ಮೇಲೆ ನನಗೆ ಸ್ವಲ್ಪ ಕಣ್ಣು ಬಿತ್ತು. ಅಲ್ಲಿ ಏನಾದರೂ ಅದಕ್ಕೆ ಏನಾದ್ರು ಕಾಯಿ ಕಲ್ಪ ಮಾಡಬೇಕು ಅನ್ನೋದು ಈಗ ನನಗೆ ಅನಿಸ್ತು. ಈಗ ಅದೇ ನೋಡ್ತಾ ಬಂದಿದೆ, ಈಗ ಅದು ನೋಡ್ತೀನಿ. ಈಗ ಅದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ. ಯಾಕಂದರೆ ಇದು ಒಂದು ಸ್ವಲ್ಪ ಸಂತೆ ಜೋರಾಗಿ ನಡೀತಾ ಇರೋದ್ರಿಂದ, ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ವ್ಯವಸ್ಥೆ ಆಗಬೇಕಾದ್ರೆ ಇವೆಲ್ಲ ನಾವು ನೋಡ್ಬೇಕಾಗುತ್ತೆ, ಎಲ್ಲ ನೋಡ್ಬೇಕಾಗುತ್ತೆ. ಜನಪ್ರತಿನಿಧಿಗಳು ಇರ್ಬೋದು, ನಾವಿರ್ಬೋದು, ಸಾಮಾನ್ಯ ಜನರಿಗೆ ನಾವು ಸ್ಪಂದನೆ ಮಾಡಿ ಸಾಮಾನ್ಯ ಜನರ ಒಂದು ಅಭಿವೃದ್ಧಿ ಮಾಡಿಕೊಟ್ಟಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾವೇನು ದೇವರಲ್ಲ, ಎಲ್ಲವನ್ನೂ ಮುಕ್ತಾಯ ಮಾಡಿಬಿಡ್ತೀವಿ ಅಂತ ಹೇಳಕ್ಕೆ ನಾವು ದೇವರಲ್ಲ. ದೇವರಾದ್ರೆ ಹಳೆ ಪಿಕ್ಚರ್ ಬರ್ತಿರ್ತಲ್ಲ, ಹಿಂಗೆ ಅದು ಕೃಷ್ಣ ಹಿಂಗೆ ಅಂತ ಡೈಟ್ ಅಂತ ಮನೆಯೆಲ್ಲ ಬಂದ್ಬಿಡೋಲ್ಲ, ಹಂಗೆ ಬರೋದಾಗಿದ್ರೆ ನಾವು ದೇವರಾಗ್ಬಿಡ್ತೀವಿ. ಹಾಗಾಗಿ ಎಲ್ಲವನ್ನೂ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಇರುವಂತ ಸಮಯದಲ್ಲಿ ಜನಪ್ರತಿನಿಧಿಗಳಾಗಿ ಸಾಮಾನ್ಯ ಜನರಿಗೆ ಒಂದಿಷ್ಟು ಕೊಡುವಂತ ಕೆಲಸದಲ್ಲಿ ಒಂದಿಷ್ಟು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮನ್ನ ಜನನು ಗುರುತಿಸ್ಕೊಳ್ತಾರೆ ಅನ್ನೋ ಮಾತು ಹೇಳಬೇಕಾಗುತ್ತೆ. ಇವಾಗ ನಾನು ಶಾಸಕನಾಗಿ ಇವತ್ತು ನನ್ನ ಹತ್ರ ಎಲ್ಲರೂ ಬರ್ತಾರೆ. ಇವತ್ತು ಅಭಿವೃದ್ಧಿ ಇದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಸಣ್ಣಕ್ಕೆ ಆಗಬಹುದು, ಕೊಡ್ತೀನಿ ಆಗುತ್ತೋ ಇಲ್ಲ ಅಂತ ನಾವು ಹೇಳಲೇಬೇಕಾಗುತ್ತೆ ಇವತ್ತು. ಹಾಗಾಗಿ ಗ್ರಾಮ ಪಂಚಾಯತಿಯ ಇದರಲ್ಲಿ ನಾವು ಬಹಳಷ್ಟು ಕಡೆ ನಾನು ಕೊಟ್ಟಿದ್ದೇನೆ. ಈಗಾಗಲೇ ಇದರ ಹೆಚ್ಚು ಮೊತ್ತವನ್ನು ನಾವು ಅರುಣವರು ತುಂಬಾ ಕಡೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಜನಪ್ರತಿಯಾಗಿ ಬಂದಿರೋದೇ ನೀವು ಗ್ರಾಮ ಪಂಚಾಯತಿಯ ಇದರಿಂದಲೇ ಬಂದಿರೋದು. ಅವರು ಸಹ ಕೊಡ್ಬೇಕಾಗುತ್ತೆ, ಜಾಸ್ತಿನೇ ಈಗ ಪಾಪ ತುಂಬಾ ವ್ಯಾಪ್ತಿ ಜಾಸ್ತಿ ಇದೆ ಅವರಿಗೆ, ಆದಷ್ಟು ಕೊಡ್ತಾ ಇದ್ದಾರೆ, ಅವರು ಸಹ ಕೊಟ್ಟಿದ್ದಾರೆ. ಹೀಗೆ ನಾವೆಲ್ಲರೂ ಒಂದು ಅಭಿವೃದ್ಧಿಯ ಕಡೆ ಚಿಂತನೆ ಮಾಡಿದ್ರೆ ಸರ್ಕಾರಗಳು ಇವತ್ತು ಕೊಡುವಂಥದ್ದಲ್ಲಿ ಎಲ್ಲವನ್ನ ಏನಾಗಿದೆ, ಒಂದು ಹಿಂದೆ NRLಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇತ್ತು. ಎಷ್ಟು 40-50 ಲಕ್ಷವರೆಗೆ ಕೊಟ್ಟು ಹಿಂದೆ ಎಲ್ಲರೂ ಮಾಡ್ಕೊಂಡ್ಬಿಟ್ರು, ಏನ್ರಿ ಹೌದಲ್ಲ. ಆಗ ಎಲ್ಲಾ ಪಂಚಾಯತಿ ಎಲ್ಲ ಮುಂದೆ ಹೋಗ್ಬಿಟ್ಟು ಅವಾಗ ಅಷ್ಟು ದುಡ್ಡು ಹಾಕ್ಲಿಕ್ಕೆ ಅವಕಾಶ ಇದೆ. ಯಾವಾಗ NRLಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಹಿಂಗೆ ಯೋಚನೆ ಮಾಡಿ ಕೆಳಗಡೆ ಮೇಲ್ಗಡೆ ನಮ್ಮ ಹೆಂಗಿರುತ್ತೆ ಅಂದ್ರೆ ನಮ್ಮ ವಾರ್ಡು ನಮ್ಮ ಹತ್ರ ಬಗ್ಗೆನೇ ಹೆಚ್ಚು ಒತ್ತನ್ನ ಕೊಡ್ತಾ ಇರ್ತೀವಿ. ಆದ್ರೆ ಯಾಕೆ ಒಂದು ಕಚೇರಿ ಬೇಕು, ಒಂದು ಕಾರ್ಯಾಲಯ ಬೇಕು, ಒಂದು ಗ್ರಾಮ ಸಭೆಯನ್ನ ಮಾಡಲಿಕ್ಕೆ ಜಾಗ ಬೇಕು ಅನ್ನೋದಕ್ಕೆ ಇವತ್ತು ಹೆಗ್ಗೋಡು ನಾವು ತುಂಬಾ ಜ್ಞಾನವಂತರು ಇರುವಂತಹ ಹೆಗ್ಗೋಡು, ಹಲವಾರು ಕಲಾವಿದರನ್ನು ಕೊಟ್ಟಂತಹ ಹೆಗ್ಗೋಡು ನಿಜವಾಗ್ಲೂ ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಉತ್ಪೂರ್ವವಾದ ಒಂದು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ ಚಿಂತನೆಗಳು ಬೇಕು. ಯಾಕೆಂದ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಕಾರ್ಯಾಲಯದಲ್ಲಿ ಬಂದಾಗ ಒಬ್ಬ ವ್ಯಕ್ತಿ ತನಗೆ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ಆ ಜಾಗದಲ್ಲಿ ಕೂತಂತ ಸಂದರ್ಭದಲ್ಲಿ ಕೆಲಸ ಮಾಡೋವರಿಗೂ ಒಂದು ಅಟ್ಮಾಸ್ಫಿಯರು, ಬಂದಂತವರಿಗೂ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ನಮ್ಮ ಏನಂದ್ರೆ ಒಂದು ಆರ್ಕಿಟೆಕ್ಟ್ ಮನೆಗೆ ಹೋದ್ರೆ ಆರ್ಕಿಟೆಕ್ಟ್ ಮನೆ ಚೆನ್ನಾಗಿಲ್ಲ ಅಂದ್ರೆ ನಾವು ಅವನು ಒಳ್ಳೆಯ ಮನೆಯನ್ನ ಕಟ್ಕೊಡ್ತಾರ ಅನ್ನುವಂಥದ್ದು ಅನುಮಾನಗಳು ಬರುತ್ತೆ ಅಲ್ವಾ. ನಾವ್ ಯಾವ್ದೋ ಒಬ್ಬ ಇಂಜಿನಿಯರ್ ಮನೆಗೆ ಹೋಗ್ತೀವಿ, ಆ ಇಂಜಿನಿಯರ್ಗೆ ಮನೆಯನ್ನ ಕಟ್ಕೊಡು ಅಂತ ಹೇಳ್ತೀವಿ. ಆ ಇಂಜಿನಿಯರ್ ಮನೆನೇ ಚೆನ್ನಾಗಿಲ್ಲ, ಕರೆಕ್ಟ್ ಆಗಿ ಇಂಜಿನಿಯರ್ ಅವನು ಬೇಕಾಗಿರುವಂತ ಎಲ್ಲಾ ಅವಕಾಶಗಳನ್ನು ಉಪಯೋಗಿಸಿ ಕಟ್ಟಿದ್ರೆ ನಾವು ಕಣ್ಣು ಮುಚ್ಕೊಂಡು ಕಟ್ತೀವಿ, ಅವನ ಮನೆನೇ ಇಷ್ಟು ಚೆನ್ನಾಗಿ ಕಟ್ಟಿದಾನಪ್ಪ, ಅವನಿಗೆ ನನ್ನ ಮನೆ ಕೊಡೋಣ ಅಂತ. ಹಂಗೆ ಕಾರ್ಯಾಲಯನೇ ಚೆನ್ನಾಗಿಲ್ಲ ಅಂದ್ರೆ ಕಾರ್ಯಾಲಯದ ವ್ಯವಸ್ಥೆಗಳು ನಮಗೆ ಹೆಂಗೆ ಕೊಡಕ್ ಸಾಧ್ಯ? ಒಂದು ಒಳ್ಳೆ ಆಫೀಸ್ ಬೇಕು, ಒಳ್ಳೆ ಕಚೇರಿ, ಒಂದು ಇಂಟರ್ನೆಟ್ ಬೇಕು, ಒಳ್ಳೆ ಕಂಪ್ಯೂಟರ್ ಬೇಕು, ಅಲ್ಲಿ ಬೇಕಾಗುವಂತ ಡಾಟಾ ಆಪರೇಟರ್ ಬೇಕು. ಅಲ್ಲಿನ ಒಂದು ಅಟ್ಮಾಸ್ಫಿಯರ್ ನೀವು ಆ ಕಲ್ಚರ್ ಡೆವಲಪ್ ಮಾಡುವಂಥದ್ದನ್ನ ಬಹಳ ಅವಶ್ಯಕತೆ ಇತ್ತು. ಅವಾಗ ರಾಜೇಶ್ ಅಧ್ಯಕ್ಷರು ಇದ್ದಾಗ ಸುಮಾ ಅವರು ಎಲ್ಲ ಇಡೀ ತಂಡ ಬಂದಾಗ ನನಗೆ ಅವಾಗ ಹೊಸದದು. ನಾನು 22ನೇ ಇಸ್ವಿ ಜನವರಿಲಿ ನಾನು
ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಓತನ್ನ ತಗೊಂಡಾದ್ಮೇಲೆ ನನಗೆ ಅನ್ನಿಸ್ತಾ ಇತ್ತು, ನಾನು ಈ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನೇನು ಬದಲಾವಣೆ ಆಗ್ಬೇಕು, ಇನ್ನೆಷ್ಟು ಸರಳೀಕರಣ ಆಗ್ಬೇಕು, ಇನ್ನೆಷ್ಟು ಶಕ್ತಿ ಕೊಡ್ಬೇಕು ಅಂತ ಅಧ್ಯಯನಗಳನ್ನ ಮಾಡ್ತಾ ಮಾಡ್ತಾ ಇವತ್ತು 4 ವರ್ಷ ಕಂಪ್ಲೀಟ್ ಮಾಡಿದ್ವಿ ನಾವು. 4 ವರ್ಷ ಕಂಪ್ಲೀಟ್ ಅಲ್ಲಿ ನಾನು 2ನೇ ಬಾರಿ ಒಂದು ಪಂಚಾಯಿತಿಯ ಕಾರ್ಯಾಲಯಕ್ಕೆ ಉದ್ಘಾಟನೆಯಾಗಿ ಬಂದಿರೋದು ಇದು ಮೊದಲನೇ ಪಂಚಾಯಿತಿ. ಅದಕ್ಕೆ ಶಾಸಕರು ನೋಡಿ, ಒಂದು ರಾಜಕಾರಣ ಬೇರೆ, ಚುನಾವಣೆ ಬಂದಾಗ ಅದು ರಾಜಕಾರಣ ಅದು ಚುನಾವಣೆ ಮುಗಿದಾದ್ಮೇಲೆ ನಾವೆಲ್ಲ ಒಂದು, ನಮ್ಮ ಪಂಚಾಯತಿ ಒಂದು, ನಾವು ಬೇರೆ ಬೇರೆ ಪಕ್ಷದ ಜೊತೆ ನಾವು ಜೋಡಿಸ್ಕೊಂಡಿರ್ತೀವಿ, ಅಲ್ಲಿಯ ಪಕ್ಷದ ಸಂಘಟನೆ ಕೆಲಸವನ್ನ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ನಮ್ಮ ಗ್ರಾಮ ಬಂದಾಗ, ನಮ್ಮ ಪಂಚಾಯತಿ ಬಂದಾಗ ನಾವೆಲ್ಲರೂ ಒಂದು ಅನ್ನುವಂತಹ ಒಂದು ಉದಾಹರಣೆ ರೀತಿಯಲ್ಲಿ ಹೆಗ್ಗೋಡು ನಡೀತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ಮುಂದುವರಿಸಿ ಬರುವಂತ ದಿನಗಳಲ್ಲಿ ನಾನು ಅಲ್ಲಿದ್ದಾಗಲೂ ಹೇಳಿದೆ, ಎಲ್ಲಿಗೆ ಅವರಿಗೆ ಎಲ್ಲರಿಗೂ ಹೇಳಿದೆ, ಸುಮಾರು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತ ಬದಲಾವಣೆ, ಇವತ್ತು ಟೆಕ್ನಾಲಜಿ, ಇವತ್ತು ಪಾರದರ್ಶಕತೆ, ಭ್ರಷ್ಟಾಚಾರ ರಹಿತವಾದಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳಿಂದ ಹಿಡಿದು ನಮ್ಮ ಒಟ್ಟಾರೆ ಈ ವ್ಯವಸ್ಥೆಯ ದೃಷ್ಟಿಯಿಂದ ಹಲವಾರು ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ. ಬದಲಾವಣೆಯ ಜೊತೆಗೆ ಒಂದಷ್ಟು ನಮಗೆ ಬೇಕಾಗಿರುವಂತಹ ಕ್ಷೇತ್ರವಾರು ಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಆಗದೆ ಇರುವಂತದ್ದು ಮತ್ತು ನಮ್ಮ ವ್ಯವಧಾನಿಗೆ ಬಿಡುವಂತಹ ಅವಕಾಶಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು. ಸಹಕಾರ ಮಾಡಿದ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ, ನಾನು ಮತ್ತೆ ಸದಸ್ಯನಾಗಲು ನಮ್ಮ ಊರಿನ ಗ್ರಾಮಸ್ಥರಿಗೆ ನಾನು ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಅಧ್ಯಕ್ಷನಾಗಲು ಕೂಡ ಎಲ್ಲ ಸದಸ್ಯರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ 3ನೇ ಅವಧಿಯಲ್ಲಿ ಅಧ್ಯಕ್ಷನಾಗಲು ಗುರುದತ್ತು ಮತ್ತು ನಮ್ಮ ಬಾಬಣ್ಣ ಅವರು ಈ 3 ಜನ ಅಧ್ಯಕ್ಷರಾಗಲಿ ಅಂತ ನಮಗೆ ಬಿಟ್ಕೊಟ್ಟಿದ್ರು. ಅವರ ಸಹಕಾರದಿಂದ ನಾವು ಅಧ್ಯಕ್ಷರಾದ್ವಿ. ಹಾಗೆ ಈ ಕಟ್ಟಡ ಕಟ್ಟಲು ನನಗೆಲ್ಲರೂ ನೀವು ಮೇಲ್ಕಟ್ಟಡ ಅವಧಿಯಲ್ಲಿ, ಧರ್ಮಣ್ಣರ ಅವಧಿಯಲ್ಲಿ ಶಂಕುಸ್ಥಾಪನೆ ಆಯಿತು. ಹಾಗೆ ನನಗೆ ಅವಕಾಶ ಸಿಕ್ತು, ಮೇಲ್ಕಟ್ಟಡ ಉದ್ಘಾಟನೆ ಮಾಡುವ ಅವಕಾಶ ಸಿಕ್ತು. ಅದಕ್ಕೆ ಪ್ರಾಮಾಣಿಕವಾಗಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದೇವೆ. ಈ 5 ವರ್ಷ ಸಿಕ್ಕಿದ ಅವಧಿಯಲ್ಲಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ತುಂಬಾ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ಕೊಳ್ತಾ ಬಂದಿದ್ದೇವೆ. ನಾವೇನೋ ಮಾಡ್ಬೇಕಂತ ಪಂಚಾಯತಿ ಬಂದಿದ್ವಿ, ಅಷ್ಟು ಅಭಿವೃದ್ಧಿ ಮಾಡಬೇಕು, ಇಷ್ಟು ಅಭಿವೃದ್ಧಿ ಮಾಡಬೇಕು ಅಂತ. ಆದ್ರೆ ನಮ್ಗೆ ಇಲ್ಲಿರೋ ಕಾನೂನುಗಳ ತೊಡಕಾಯ್ತು. ಹಾಗೆ ನನ್ನ ಅಧಿಕಾರಾವಧಿಯಲ್ಲಿ ಒಳ್ಳೆ ಪೀಳಿಗೆಗಳು ನಮ್ಗೆ ಸಿಕ್ಕಿದ್ರು. ಸೌಮ್ಯ ಮೇಡಮ್ ಇರ್ಬೋದು, ಇಂದಿರಾ ಜ್ಯೋತಿ ಮೇಡಮ್ ಅಧ್ಯಕ್ಷ ಬಂದರು, ಅವರಿಂದ ನಾವು ತುಂಬಾ ತಿಳ್ಕೊಂಡಿದ್ವಿ. ಹಾಗೆ ನಮ್ಮ ಹಿರಿಯ ಸದಸ್ಯರಿಂದ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ನಾವು ಮೊದಲನೇ ಬಾರಿ ನಾನು ಸದಸ್ಯನಾಗಿ ಪಂಚಾಯತಿ ಆಗಿ ಬಂದಾಗ ನಮ್ಗೇನು ಗೊತ್ತಿರಲಿಲ್ಲ. ಹಾಗೆ ಹಿರಿಯ ಸದಸ್ಯರು ಎಲ್ಲರಿಂದ ನಾನು ಸಹಕಾರ ತೆಗೆದುಕೊಂಡು ನನಗೆ ತಿಳಿದ ಮಟ್ಟಿಗೆ ಅಧಿಕಾರ ಮಾಡ್ಕೊಂಡು ಬಂದೆ. ಹಾಗೆ ನಮ್ಮ ಗಿರೀಶ್ ಸರ್ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ನಿಂತಿದ್ರು ನಮ್ಮ ಜೊತೆಗೆ. ಈ ರಾಜಪ್ಪಣ್ಣ ಇರ್ಬೋದು, ಮೇಲ್ಕಟ್ಟಡ ಉದ್ಘಾಟನೆಗೆ ಅವರು ಸಹಕಾರ ಕೊಟ್ಟಿದ್ರು. ಹಾಗೆ ಗಿರೀಶ್ ಸರ್ ನಮಗೆ ತುಂಬಾ ಸಪೋರ್ಟಿವ್. ನಮ್ಮ ಎಲ್ಲ ನೀರ್ಗಂಟೆ ಹುಡುಗರು ಇರ್ಬೋದು, ನಮ್ಮ ಡಾಟಾ ಬೇಡ, ನಮ್ಮ ಪುಟ್ಟಣ್ಣ ಇರ್ಬೋದು, ಹಾಗೂ ನಮ್ಮ ಎಲ್ಲ MBK LCRP ಇರ್ಬೋದು, ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ರು ಈ ಇದಕ್ಕೆ. ಹಾಗಾಗಿ ಅವರಿಗೆಲ್ಲರಿಗೂ ನಾನು
ಧನ್ಯವಾದ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಾಗಿ ನಾನು 2 ಮಾತು ಮಾಡೋ ಅವಕಾಶ ಕೊಡಿ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.